ಬೆಳಗಿನ ಕನಸು ನಿಜ ಜೀವನದಲ್ಲಿ ಅದೇ ರೀತಿ ಆಗುತ್ತದೆ ಎನ್ನುತ್ತಾರೆ. ಆದರೆ 100% 10% ಕನಸು ನಿಜ ಆದರೆ ಸಂತೋಷಪಡುತ್ತೇವೆ. ಇಲ್ಲಿ 150% ಆಗಿಹೋದ ಸಂತಸದ ವಿಷಯ ಹಂಚುತ್ತಿದ್ದೇನೆ. ಕಥೆಯನ್ನು ಹೆಚ್ಚು ಎಳೆಯದೆ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಶ್ಯಾಮ ನಿದ್ರೆಯಲ್ಲಿ ಒಂದು ಸುಂದರವಾದ ಕನಸನ್ನು ಕಂಡನು. ಅದರಲ್ಲಿ ಅವರ ಟ್ಯೂಷನ್ ಕ್ಲಾಸ್ ಟೀಚರನ ಎದೆಯನ್ನು ಆಕಸ್ಮಿಕವಾಗಿ ಮುಟ್ಟಿದಂತೆ ಇತ್ತು. ಬೆಳ್ಳಂಬೆಳ್ಳಗೆ ಕಂಡ ಕನಸು ನಿಜ ಆಗುತ್ತೆ ಅಂತೆ ಎಂದು ನಗುತ್ತಾ ಎಚ್ಚರಗೊಂಡನು. ಬೆಳಗ್ಗೆ 8 ಗಂಟೆಗೆ ಟ್ಯೂಷನ್ಗೆ ಹೋಗಿದ್ದ. ಶ್ಯಾಮಗೆ ತರಗತಿ ತೆಗೆದುಕೊಳ್ಳಲು ಒಬ್ಬ ಸುಂದರ ಶಿಕ್ಷಕಿ ಇದ್ದರು. ಅವನು ತನ್ನ ಪ್ರಥಮ ಪಿಯುಸಿಯಲ್ಲಿ ಒಂದು ಪತ್ರಿಕೆಯಲ್ಲಿ ಫೇಲ್ ಆಗಿದ್ದನ್ನು. ಆದ ಕಾರಣ ಅವನ ಶಿಕ್ಷಕ ತನ್ನ ಸಹೋದರಿ ಆ ವಿಷಯ ಅವರಿಗೆ ಟ್ಯೂಷನ್ ನೀಡುವ ಹಾಗೆ ವ್ಯವಸ್ಥೆ ಮಾಡಿದರು. ಆ ದಿನ ಅವರ ಕನಸು ನನಸಾದಂತೆ ತೋರುತ್ತಿತ್ತು. ಏಕೆಂದರೆ ಒಂದೇ ತರಗತಿಯಲ್ಲಿ 3 ಸೆಟ್ ತರಗತಿಗಳಿದ್ದವು. 1 ಸ್ಪೋಕನ್ ಇಂಗ್ಲಿಷ್ ಬೆಳಗ್ಗೆ 7 ಗಂಟೆ 30 ನಿಮಿಷಗೆ, ಎರಡನೇದ್ದು ಯೋಗ ತರಗತಿ ಬೆಳಗ್ಗೆ 9 ಗಂಟೆ 30 ಗಂಟೆಗೆ ಇತ್ತು. ಸ್ಪೋಕನ್ ಇಂಗ್ಲಿಷ್ ಸರ್ ಜ್ವರದಿಂದ ಬಳಲುತ್ತಿದ್ದರು. ಹಾಗೆ ರಜೆ ಹೇಳಿದ್ರಂತೆ ಬೆಳಗ್ಗೆ. ಶ್ಯಾಮನ ಅದೃಷ್ಟ ಅನಿಸುತ್ತೆ, ಶಿಕ್ಷಕಿ ಮತ್ತು ಶ್ಯಾಮ ಮಾತ್ರ ಟ್ಯೂಷನ್ ಕ್ಲಾಸ್ ಇತ್ತು. ಟೀಚರ್ ಬಂದು ಹೇಳಿದರು, ಶ್ಯಾಮ, ನಿನಗೆ ಬೇರೆ ಟ್ಯೂಷನ್ ಸರ್ ಹಾಗೂ ಮಕ್ಕಳ ಸ್ವರ ಕೇಳದೆ ಬೇಸರವಾಗುತ್ತದೆ ಅಂತ ಗೊತ್ತು. ಯಾಕೆಂದರೆ ಬೇರೆ ತರಗತಿ ಇಲ್ಲ, ನಮಗೆ ಮಾತ್ರ ಕ್ಲಾಸ್ ಬೇಗ ಶುರುವಾಗಿ ಬೇಗ ಮುಗಿಸುವ ಎಂದು ಹೇಳಿದರು. ಆಗ ಶ್ಯಾಮ ಮುಗುಳ್ನಗುತ್ತಾ, ಸರಿ, ಹಾಗೇನಿಲ್ಲಪ್ಪ ಎಂದು ಹೇಳಿದನು. ಟೀಚರ್ ಕೇಳಿದರು, ಶ್ಯಾಮ ಏಕೆ ಚೆನ್ನಾಗಿ ನಿದ್ದೆ ಮಾಡಿಲ್ಲವಾ, ಏನಾಯಿತು? ಆಗ ಯಾರೂ ಇಲ್ಲದ ಕಾರಣ ಟೀಚರ್ ಸತ್ಯ ಹೇಳಿದ. ನೀವು ಏನು ತಿಳ್ಕೊಳ್ಳದಿದ್ರೆ ಸತ್ಯ ಹೇಳಿಯ. ನಿಮ್ಮ ಎದೆಗೆ ನಾನು ಮುತ್ತಿಟ್ಟಂತೆ ಕನಸು ಕಂಡಿದ್ದಾನೆ ಎಂದು ಹೇಳಿದನು. ಆಗ ಟೀಚರ್ ನಗುತ್ತಾ, ಹೌದಾ, ಎಲ್ಲಿ, ನೀನು ನನ್ನನ್ನು ನೋಡಿದೆಯಾ ಎಂದು ಕೇಳಿದರು. ಅವಳು ನಗುತ್ತಾ ಕ್ಲಾಸ್ ಮಾಡುತ್ತಾ ಮುಂದೆ ಹೋದಳು. ಆಗ ಶ್ಯಾಮ ತನ್ನ ಗಮನವನ್ನು ಆ ಕಡೆ ತಿರುಗಿಸಿದನು. ಆಗ ಟೀಚರ್, ಇವತ್ತು ನಿನಗೆ ತರಗತಿ ಬೇಕಾ? ಇಷ್ಟು ದಿನ ನಾನು ಅಲ್ವಾ ತೆಗೆದದ್ದು ಕ್ಲಾಸು. ಇವತ್ತು ಫಾರ್ ಚೇಂಜ್ ನೀ ತೆಗಿ. ಅಲ್ಲಂದ್ರೆ ಪರವಾಗಿಲ್ಲ, ರಿವಿಷನ್ ಮಾಡುವ ನಾಳೆ. ಇವತ್ತು ನೀ ಕಂಡ ಕನಸಿನ ಬಗ್ಗೆ ಹೇಳು ಎಂದರು. ಈ ರೀತಿ ಕುಳಿತಿರುವಾಗ ಪುಸ್ತಕ ಇಡುವಾಗ ತಪ್ಪಿ ನಿಮ್ಮ ಎದೆ ಮುಟ್ಟಿದೆ ಮತ್ತು ನಂತರ ನನ್ನ ನಿಯಂತ್ರಣ ಹೋಗಿ ಎದ್ದೆ ಎಂದು ಹೇಳಿದನು. ಆಗ ಟೀಚರ್ ಕ್ಲಾಸ್ ಬಾಗಿಲು ಮುಚ್ಚಿರುವುದನ್ನು ನೋಡಿದನು. ಶ್ಯಾಮ ಟೀಚರ್ನ ಕಾಲ ಕೆಳಗೆ ಪೆನ್ನು ಕೆಳಗೆ ಹಾಕಿ ಶ್ಯಾಮನಿಗೆ ಅದನ್ನು ತೆಗೆದುಕೊಡುವಂತೆ ಹೇಳಿದಳು. ಅದನ್ನು ಅವನು ತೆಗೆಯುವ ಸಮಯದಲ್ಲಿ ಅವಳು ತನ್ನ ಬ್ಲೌಸ್ನ ಬಟನ್ ತೆಗೆದು ಇದ್ದಳು. ಪೆನ್ನು ಎತ್ತಿಕೊಂಡ ಶ್ಯಾಮನಿಗೆ ಟೀಚರ್ನ ಬಟನ್ ತೆಗೆದಿದ್ದ ಬ್ಲೌಸ್ ಕಾಣಿಸಿತು. ಅಷ್ಟೊತ್ತಿಗೆ ಟೀಚರ್ ತನ್ನ ನಾಚಿಕೆಯನ್ನು ದೂರ ಮಾಡಿದ್ದರು. ತನ್ನ ರವಿಕೆಯನ್ನು ತೆಗೆದು ಶ್ಯಾಮನ ಬಳಿಗೆ ಹೋದಳು. ಅವನು ತನ್ನ ಎದೆಯನ್ನು ತುಟಿಗಳಿಗೆ ಒತ್ತಿ ಅವನನ್ನು ಕನಸು ಕಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಅಲ್ವಾ ಎನ್ನುವಷ್ಟು ಖುಷಿ ಕೊಟ್ಟರು. ನಂತರ ಟೀಚರ್ ಕೇಳಿದಳು, ಇದು ನಿನಗೆ ಸಾಕಾಗಿದೆಯೇ? ಟೀಚರ್ ಹೇಳಿದರು, ನನ್ನ ಪಾಲಿಗಂತೂ ಸಾಕಾಗುವುದಿಲ್ಲ. ನೀನು ಸ್ವತಂತ್ರವಾಗಿ ಬಿಟ್ಟರೆ ನಾನು ಪೂರ್ಣವಾಗಿ ಉಪಯೋಗಿಸಬಹುದಿತ್ತು. ಟೀಚರ್ನ ಸ್ತನವನ್ನು 2 ಕೈ ಹಾಕಿ ಸೂಕ್ಷ್ಮವಾಗಿ ಅದರ ಮುಂಭಾಗದ ಚೆರಿಯಂತೆ ಇದ್ದ ಭಾಗವನ್ನು ನಾಲಿಗೆಯ ಬಳಸಿ ನೆಕ್ಕಿ ಹಾಲು ಚೀಪು ಹಾಗೆ ಮಾಡಿದ್ರು. ನಾನು ನಿಮ್ಮ ಎದೆಯನ್ನು ಮುಟ್ಟಿದಾಗ ಖುಷಿಯಾಯಿತು. ಒಮ್ಮೆ ನಾನು ನಿಮ್ಮ ಎಲ್ಲಾ ಭಾಗಗಳನ್ನು ಮುಟ್ಟಿ ಆಟವಾಡಿ ಬಿಡ್ಲಾ? ಟೀಚರ್ ಹೇಳಿದರು, ಕಳ್ಳ ಎಲ್ಲವನ್ನೂ ಕಲಿತಾ ಹಾಗೆ ಇದೆ. ಫರ್ ಪ್ಲೇ ಗೊತ್ತಲ್ವಾ ಹಾಗಾದ್ರೆ? ಶ್ಯಾಮ ಟೀಚರ್ನ ಎದೆಗೆ ಮುತ್ತಿಕ್ಕಿಯ ಸುಗಂಧವನ್ನು ಹೀರಿದಾಗ ಟೀಚರ್ ತನ್ನ ಒಳ ಉಡುಪುಗಳನ್ನು ಕಳಚಿ 69 ತರ ತಲೆಕೆಳಗಾಗಿ ಮಲಗಿ ಆಡಿದೆ ಅಡಿದು. ಕಾಮವನ್ನು ಸಹಿಸಲಾಗದೆ ಟೀಚರ್ ತನ್ನ ಶಿಶ್ನದಲ್ಲಿ ಕಬ್ಬಿಣದ ಸಲಾಕೆನ್ನು ಅಂಗಕ್ಕೆ ಜಾರಿಸಿದಳು. ರಭಸದಲ್ಲಿ ಹಿಂದೆ ಮುಂದೆ ತಲ್ಲಿ ಸುಖ ಕಂಡ್ರು. ಆದ್ರೆ ಬೇಗ ಸ್ಖಲನ ಆಗ್ಲಿಲ್ಲ ಅಂತ ಟೀಚರ್ ಖುಷಿಯೋ ಖುಷಿಯಿಂದ ಟೀಚರ್ ಕೇಯಿಸಿ. ಸ್ವಲ್ಪ ಸಮಯದ ಬಳಿಕ ಮತ್ತೆ ರಸ ಬಾಯಿಗೆ ಬರುವವರೆಗೂ ಮುತ್ತಿಟ್ಟರು. ಶ್ಯಾಮ, ರಸ ಸೂಪರ್ ಆಗಿದೆ ಎಂದು ಅವರು ಅದನ್ನು ಹೀರಿಕೊಂಡು ನಿಲ್ಲಿಸಿದ್ರು. ಶಿಕ್ಷಕಿ ಹೇಳಿದರು, ನನಗೆ ನಿನ್ನನ್ನು ಪೂರ್ಣ ನಂಬಿಕೆ ಇದ್ದ ಕಾರಣ ಭಯ ಇಲ್ಲದೆ ಧೈರ್ಯವಾಗಿ ಕೇಯಿಸಿದು. ಇಷ್ಟು ಹೊತ್ತಿಗೆ ಇನ್ನೂ ಕ್ಲಾಸು ಮುಗಿತು ಅಲ್ವಾ? ನೋಡುವ ಅಣ್ಣ ಹೇಳಿದ್ರೆ ಬರುವ ವರ್ಷ ಟ್ಯೂಷನ್ಗೆ ನಾನೇ ಬರುತ್ತೇನೆ ಎಂದು ಹೇಳಿದರು. ಅವರು ಶ್ಯಾಮ ಅವರ ದೇಹದ ಮೇಲೆ ಮಲಗಿ ಇಟ್ಟು 10 ನಿಮಿಷಗಳ ಕಾಲ ಮಲಗಿದ್ದರು. ಅವರು ಶ್ಯಾಮನ ರಸವನ್ನು ಹೀರಿದ ಕ್ಷಣ ನೆನೆಸಿದರು. ಶಿಕ್ಷಕಿ ಪ್ರತಿಯೊಂದು ಭಾಗದಿಂದ ರಸವನ್ನು ಹೀರಿದ ಕ್ಷಣ ಮತ್ತು ಬೆವರಿನ ಪರಿಮಳ ನೆನೆಸಿದ. ಅವರು ಬೇಗನೆ ಸಿದ್ಧರಾದರು. ಅಲ್ಲಿ ಬೆಳಗ್ಗೆ 9 ಗಂಟೆ 30 ನಿಮಿಷಗೆ ಯೋಗ ತರಗತಿ ಇತ್ತು. ಜನರು ಬರಲು ಪ್ರಾರಂಭಿಸುವ ಮೊದಲು ನಾವು ಹೋಗುವ ಎಂದು ಹೇಳಿ ಬಾಗಿಲು ತೆರೆದರು. ಮುಂದಿನ ಕ್ಷಣಕ್ಕೆ ಯಾವಾಗ ಮನ ಮಾಡುತ್ತಾರೋ ಕಾದು ನೋಡಬೇಕಷ್ಟೇ. ಈ ಸನ್ನಿವೇಶಕ್ಕೆ ನಿಮ್ಮ ಸಲಹೆ ಅಗತ್ಯವಿದೆ. ಕಾಮೆಂಟ್ ಬಾಕ್ಸನಲ್ಲಿ ತಿಳಿಸಿ.